ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನೆಲ್ಗೆ ಸ್ವಾಗತ. ಇವತ್ತು ಶ್ರೀ ಗುರುಚರಿತ್ರೆಯ 4ನೇ ಅಧ್ಯಾಯ ಶುರು ಮಾಡೋಣ. ನಾಮಧಾರಕನ ಪ್ರಶ್ನೆಗೆ ಸಂತೋಷದಿಂದ ಸಿದ್ಧಯೋಗೀಶ್ವರರು ಹೀಗೆ ಉತ್ತರಿಸಿದರು. ಪ್ರಿಯ ಶಿಷ್ಯನೇ, ಕೇಳು. ಮೊದಲು ನಾನು ನಿನಗೆ ಬ್ರಹ್ಮಾಂಡವು ಸೃಷ್ಟಿಹಿತವಾದ ಪರಿಯನ್ನು ಹೇಳುತ್ತೇನೆ ಎಂದರು. ಮೊದಲು ಎಲ್ಲವೂ ವಿಶ್ವವು ನೀರಿನಿಂದ ಆವೃತವಾಗಿದ್ದವು. ಭಗವಾನ್ ಮಹಾವಿಷ್ಣು ಅಪೋವೈನಾರಾಯಣ ಎಂಬ ಶ್ರುತಿ ವಾಕ್ಯದಂತೆ ಎಲ್ಲ ಕಡೆ ವ್ಯಾಪಿಸಿದ್ದರು. ಪರಿಪೂರ್ಣ ಪುರುಷನಾದ ಆತನು ಜಗತ್ತನ್ನು ಸೃಷ್ಟಿಸುವ ಸಂಕಲ್ಪವನ್ನು ಕೈಗೊಂಡು ಬಂಗಾರ ವರ್ಣದ ದಿವ್ಯವಾದ ಅಂಡವೊಂದನ್ನು ನಿರ್ಮಿಸಿದನು. ಇದು ರಜೋಗುಣದಿಂದ ಕೂಡಿ ಬ್ರಹ್ಮಾಂಡ ಎನಿಸಿತು. ಇದು ದೇವತೆಗಳ ಕಾಲಮಾನದಂತೆ 1 ವರ್ಷ ಕಳೆದು ನಂತರ ಸೀಳಿ ಆಕಾಶ ಭೂಮಿ ಎಂಬ 2 ಭಾಗವಾಯಿತು. ಬ್ರಹ್ಮದೇವನು 14 ಲೋಕ, 10 ದಿಕ್ಕು, ಕಾಲ ಹಾಗೂ ಕಾಮ, ಕ್ರೋಧ ಮುಂತಾದ ಭಾವನೆಗಳು ಹುಟ್ಟಿದವು. ಬ್ರಹ್ಮದೇವನು ಸೃಷ್ಟಿ ಕಾರ್ಯಕ್ಕಾಗಿ ಮರೀಚಿ, ಅತ್ರಿ, ಕಶ್ಯಪ, ಜಮದಗ್ನಿ ಮೊದಲಾದ 7 ಜನ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿದರು. ಇವರಲ್ಲಿ ಎಲ್ಲರೂ ಪರಮ ಜ್ಞಾನಿಗಳಾಗಿದ್ದು ಅತ್ರಿ ಋಷಿಗಳಿಂದ ಗುರುಪರಂಪರೆಯ ಪ್ರಾರಂಭವಾಯಿತು. ಅತ್ರಿ ಋಷಿಗಳ ಪತ್ನಿ ಅನಸೂಯಾದೇವಿಯು ಮಹಾಪತಿವ್ರತೆಯಾಗಿದ್ದಳು. ಒಮ್ಮೆ ದೇವಸಭೆಯಲ್ಲಿ ಇಂದ್ರನೇ ಮೊದಲಾದ ದೇವತೆಗಳು ತ್ರಿಮೂರ್ತಿಗಳ ಮುಂದೆ ಅನಸೂಯೆಯ ಪಾತಿವ್ರತ್ಯ ಮಹಿಮೆಯನ್ನು ಕೊಂಡಾಡಿದರು. ಆಕೆಯು ಶಾಪಾನುಗ್ರಹ ಶಕ್ತಳೆಂದು ಬಣ್ಣಿಸಿದರು. ಇದರಿಂದ ತ್ರಿಮೂರ್ತಿಗಳಿಗೆ ಸಂದೇಹ ಮೂಡಿ ಒಂದು ಉಪಾಯ ಹೂಡಿದರು. ಬಂದು ಆಕೆಯನ್ನು ಪರೀಕ್ಷಿಸಲು ನಿರ್ಧರಿಸಿ ಅತ್ರಿ ಋಷಿಗಳ ಆಶ್ರಮಕ್ಕೆ ಮಾನವ ರೂಪಧಾರಿಗಳಾಗಿ ಆಗಮಿಸಿದರು. ಅವರು ಬಂದಾಗ ಅತ್ರಿ ಋಷಿಗಳು ಅಹ್ನಿಕೆಗಾಗಿ ನದೀ ತೀರಕ್ಕೆ ಹೋಗಿದ್ದರು. ಆಶ್ರಮದಲ್ಲಿದ್ದ ಅನಸೂಯಾದೇವಿಯನ್ನು ಕುರಿತು, ತಾಯಿ, ನಮಗೆ ತುಂಬ ಹಸಿವಾಗಿದೆ, ಆದ್ದರಿಂದ ಇಚ್ಛಾಭೋಜನವನ್ನು ಮಾಡಿಸು ಎಂದು ಕೇಳಿದರು. ಅಭ್ಯಾಗತರನ್ನು ಕಂಡು ಆಕೆಗೆ ಸಂತೋಷವಾಯಿತು. ಆಕೆಯು ಅವರನ್ನು ಸ್ವಾಗತಿಸಿ ಪಾದ್ಯವನ್ನು ನೀಡಿ ಆಸನವನ್ನಿತ್ತು ಉಪಚರಿಸಿ ಅಡುಗೆಯನ್ನು ಸಿದ್ಧಪಡಿಸಿದಳು. ಮೂವರಿಗೂ ಪ್ರತ್ಯೇಕವಾಗಿ ಅವರವರ ಬಯಸಿದ ಅಡುಗೆಗಳನ್ನು ಬಡಿಸಿ ತುಪ್ಪವನ್ನು ಬಡಿಸಲು ಆಕೆಯು ಬಂದಳು. ಆಗ ಅವರು, ಹೇ ಋಷಿಪತ್ನಿ, ನೀನು ವಿವಸ್ತ್ರಳಾಗಿ ಭೋಜನವನ್ನು ಬಡಿಸಿದರೆ ಮಾತ್ರ ನಾವು ಊಟ ಮಾಡುತ್ತೇವೆ ಎಂದು ನಿರ್ಲಜ್ಜೆಯಿಂದ ಹೇಳಿದರು. ಅಭ್ಯಾಗತರ ಕೋರಿಕೆಯನ್ನು ಕೇಳಿ ಕ್ಷಣಕಾಲ ಆಕೆಯು ಚಿಂತಾಕ್ರಾಂತಳಾದಳು. ಒಂದು ಕಡೆ ಸ್ತ್ರೀಧರ್ಮ, ಇನ್ನೊಂದು ಕಡೆ ಅಭ್ಯಾಗತರ ಕೋರಿಕೆ. ಈ ಮಧ್ಯೆ ಸಿಲುಕಿದ ಆಕೆಯು ಹೀಗೆ ಯೋಚಿಸಿದಳು. ನನ್ನ ಮನಸ್ಸು ನಿರ್ಮಲವಾದದ್ದು, ನನಗೆ ನನ್ನ ಪತಿಯ ತಪಸ್ಸಿನ ಬೆಂಬಲವಿದೆ. ಈ ಕ್ಷುಲಕ ಬೇಡಿಕೆಯನ್ನು ನಾನೇಕೆ ತಿರಸ್ಕರಿಸಲಿ ಎಂದುಕೊಂಡು ತನ್ನ ಪತಿಯ ಚರಣಗಳನ್ನು ಸ್ಮರಿಸಿ ವಿವಸ್ತ್ರಳಾಗಿ ಅಭ್ಯಾಗತರಿಗೆ ಬಡಿಸುವ ಮುನ್ನ ಈ ಮೂವರು ನನ್ನ ಶಿಶುಗಳಾಗಲಿ ಎಂದುಕೊಂಡಳು. ಆಕೆಯು ಅಭ್ಯಾಗತರ ಬಳಿಗೆ ಬರುವಷ್ಟರಲ್ಲಿ ಆ ಸ್ಥಳದಲ್ಲಿ 3 ಸುಂದರ ಶಿಶುಗಳಿದ್ದವು. ಆಕೆಯು ವಸ್ತ್ರವನ್ನು ಧರಿಸಿ ಆ ಮಕ್ಕಳಿಗೆ ಮೊಲೆಯೊಡಿಸಿ ಅವುಗಳನ್ನು ಹಸಿವು ತಣಿಸಿ ತೊಟ್ಟಿಲಲ್ಲಿ ಮಲಗಿಸಿ ಲಾಲಿ ಹಾಡಿದಳು. ಅಷ್ಟು ಹೊತ್ತಿಗೆ ಮಧ್ಯಾಹ್ನ ಸಮಯವಾಗಿತ್ತು. ಆಶ್ರಮಕ್ಕೆ ಹಿಂತಿರುಗಿದ ಅತ್ರಿ ಮಹರ್ಷಿಗಳು 3 ಶಿಶುಗಳನ್ನು ನೋಡಿ ಆಶ್ಚರ್ಯಗೊಂಡರು. ಪತ್ನಿಯಿಂದ ನಡೆದ ಸಂಗತಿ ತಿಳಿದು ಯೋಗ ದೃಷ್ಟಿಯಿಂದ ನೋಡಿದಾಗ ಈ ಶಿಶುಗಳು ತ್ರಿಮೂರ್ತಿಗಳೆಂದೂ ತಿಳಿದು ಬಂತು. ಭಕ್ತಿಯಿಂದ ತ್ರಿಮೂರ್ತಿಗಳಿಗೆ ನಮಿಸಿದರು. ಪತ್ನಿಯ ದಿವ್ಯ ಸಾಮರ್ಥ್ಯಕ್ಕೆ ಮುದಗೊಂಡ ಅತ್ರಿ ಋಷಿಗಳು, ದೇವಿ, ನಿನ್ನ ಪಾತಿವ್ರತ್ಯಕ್ಕೆ ಮೆಚ್ಚಿದ್ದೇನೆ, ವರವನ್ನು ಬೇಡು ಎಂದರು. ಆಗ ಆಕೆಯು, ಸ್ವಾಮಿ, ಈ ತ್ರಿಮೂರ್ತಿಗಳು ನನ್ನ ಮಕ್ಕಳಾಗಿ ಶಿಶುರೂಪದಿಂದ ಇಲ್ಲೇ ಉಳಿಯುವಂತಾಗಲಿ ಎಂದು ಬೇಡಿದಳು. ಋಷಿಪತ್ನಿಯ ಮಾತನ್ನು ಕೇಳಿದ ಆ ತ್ರಿಮೂರ್ತಿಗಳು, ಅಮ್ಮ, ನಿಮ್ಮಿಚ್ಛೆಯಂತೆಯೇ ಆಗಲಿ ಎಂದು ವಚನ ನೀಡಿದರು. ಅವರು ಋಷ್ಯಾಶ್ರಮದಲ್ಲಿಯೇ ಉಳಿದರು. ಬ್ರಹ್ಮನು ಚಂದ್ರನ ರೂಪವನ್ನು ಧರಿಸಿ, ವಿಷ್ಣುವು ದತ್ತರೂಪಿಯಾಗಿ, ಶಿವನು ದುರ್ವಾಸ ಮುನಿಯಾದರು. ಹೀಗೆ ತ್ರಿಮೂರ್ತಿಗಳು ಅತ್ರಿಪುತ್ರರಾದರು. ಕೆಲವು ದಿನಗಳ ನಂತರ ಚಂದ್ರನು ತಾಯಿಯ ಆಶೀರ್ವಾದ ಪಡೆದು ನಭೋಮಂಡಲಕ್ಕೆ ಹೋದನು. ದುರ್ವಾಸರು ತಪಸ್ಸಿಗೆ ಹೊರಟರು. ದತ್ತನು ತ್ರಿಮೂರ್ತಿ ಸ್ವರೂಪನಾಗಿ ಆಶ್ರಮದಲ್ಲಿಯೇ ಉಳಿದನು. ಮಹಾವಿಷ್ಣುವಿನ ಈ ಅವತಾರವೇ ಗುರುಪೀಠದ ಆದಿಪುರುಷನಾದ ದತ್ತಾತ್ರೇಯನಾಗಿದ್ದಾನೆ. ಹೀಗೆ ನುಡಿದ ಸಿದ್ಧಯೋಗೀಶ್ವರರ ಮಾತುಗಳಿಂದ ನಾಮಧಾರಕನಿಗೆ ಪರಮಭಕ್ತಿಯುಂಟಾಯಿತು. ಹೇ ಕೃಪಾಸಿಂಧು, ಯೋಗೀಶ್ವರ, ನಿಮಗೆ ಜಯವಾಗಲಿ. ನಿಮ್ಮಿಂದ ನನ್ನಲ್ಲಿ ದಿವ್ಯಜ್ಞಾನ ಉದಯವಾಗಿದೆ. ಶ್ರೀ ದತ್ತದೇವನ ದಿವ್ಯ ಚರಿತ್ರೆಯನ್ನು ಹಾಗೂ 3 ಅವತಾರಗಳ ಕಥೆಯನ್ನು ದಯಮಾಡಿ ನನಗೆ ನಿರೂಪಿಸಿ ಎಂದು ಕೇಳಿದನು. ಎಂಬುದಲ್ಲಿಗೆ ಶ್ರೀ ಗುರುಗಳ ಅವತಾರ ಎಂಬುದಲ್ಲಿಗೆ ಶ್ರೀ ಗುರುಚರಿತ್ರೆಯ 4ನೇ ಅಧ್ಯಾಯವು ಸಂಪೂರ್ಣವಾಯಿತು. ಸರ್ವೇ ಜನ ಸುಖಿನೋ ಭವಂತು.